ಸರ್, ಇತ್ತೀಚೆಗೆ ನಡೆದಂಥ ಅತಿದೊಡ್ಡ ರಾಬರಿ ಬೆಂಗಳೂರಿನಲ್ಲಿ ATM CMS ವಾಹನವನ್ನು ಹೈಜಾಕ್ ಮಾಡಿ ಅಲ್ಲಿದ್ದಂಥ 7 ಕೋಟಿ ಸಮಥಿಂಗ್ ಹಣವನ್ನು ಎಸ್ಕೇಪ್ ಮಾಡಿ ಪರಾರಿಯಾಗ್ತಾರೆ. ತಮಗದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್ ಆ ಒಂದು ಇನ್ವೆಸ್ಟಿಗೇಷನ್, ಜೊತೆಗೆ ಆ ಆಪರೇಷನ್ ಹೇಗಾಯಿತು ಸರ್? ಇದು ನಿಜವಾದ ಒಂದು ತುಂಬ ಚಾಲೆಂಜಿಂಗ್ ಆಯಿತು. ಯಾಕೆಂದರೆ ಡೇ ಲೈಟಲ್ಲಿ ಇದು ಒಂದು ಹಾರ್ಡ್ ಹಗಲೇ ಆಯಿತು. ಜನಗೆ ಒಂದು ಖಂಡಿತ ಒಂದು ಆ ಕ್ಷಣದಲ್ಲಿ ಒಂದು ಅವ್ರಿಗೆ ಒಂದು ಆತಂಕ ಪಡೆದಿದ್ರು. ಯಾಕೆಂದರೆ ಈ ಥರ ಹೆಂಗಾಯಿತು ಯಾಕಾಯಿತು. ಸೊ ಇದು ನಮ್ಮ ಪೊಲೀಸ್ಗೆ ಒಂದು ದೊಡ್ಡ ಸವಾಲಾಗಿತ್ತು. ಕರೆಕ್ಟ್. ಆದರೂ ನಮ್ಮ ಪೊಲೀಸವ್ರು ಒಳ್ಳೆ ಕೆಲಸ ಮಾಡಿ 50 ತಾಸಲ್ಲಿ ಇದನ್ನು ಡಿಟೆಕ್ಟ್ ಮಾಡಿದ್ದೀವಿ. ಪೂರ್ತಿ ಯಾವ ರೀತಿ ಆಯಿತು ಹೆಂಗಾಯಿತು ಇದು ನಾವು ಈಗ ಹೇಳಲಿಕ್ಕೆ ಆಗಲ್ಲ. ಬಟ್ ಒಂದು ಇದೆ, ನಮ್ಮದು ದೊಡ್ಡ ಒಂದು ಟೀಮ್ ನಾವು ರಚನೆ ಮಾಡಿ ಆ ಟೀಮ್ಗೆ ನಾವು ಒಂದು ಹೇಳಿದ್ದೀವಿ. ಯಾಕೆಂದರೆ ತುಂಬ ಪ್ರೆಷರ್ ಇತ್ತು ನಮ್ಮ ಟೀಮ್ಗೆ, ನಮ್ಮ ಎಲ್ಲ ಆಫೀಸರ್ಸ್ಗೆ. ನಾನು ಖುದ್ದಾಗಿ ನಮ್ಮ ಜಾಯಿಂಟ್ ಕಮಿಷನರ್ಸ್ DCPs ಜೊತೆಗೆ ಕೂತ್ಕೊಂಡು ಒಂದು ಸೆಪ್ರೇಟ್ ಟೀಮೇ ಮಾಡಿದೆ. ನಾನೀಗ ಅವ್ರಿಗೆ ಫಸ್ಟ್ ನಾನು ಏನು ಮೋಟಿವೇಟ್ ಮಾಡಿದೆ ಅಂದರೆ ಆಗೋಗಿದೆ ಈಗ ನಾವು ಪತ್ತೆ ಮಾಡೋಣ ಅಂತ. ಸೊ ಆ ಉದ್ದೇಶದಿಂದ ನಾನು ಮಾತ್ರ ಅಲ್ಲ, ನಮ್ಮ ಜಾಯಿಂಟ್ ಕಮಿಷನರ್ DCP ACP ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಎಲ್ಲ ಸೇರಿ ಇದು ನಾವು ಒಂದು ಚಾಲೆಂಜ್ ತೊಗೊಂಡಿದ್ದೆ. ಸೊ ಇದರಲ್ಲಿ ಏನೋ ಮೋರ್ ದೆನ್ 14 ಟೀಮ್ ನಾವು ರಚನೆ ಮಾಡಿ ಈ 14 ಟೀಮ್ಗೆ ಒಂದೊಂದು ಕ್ಲೂಸ್ ಕೊಟ್ಟಿದ್ದು. ಒಂದೊಂದು ಕ್ಲೂ ಆಧಾರ ಮೇಲೆ ಅವರು ಇದರ ಮೇಲೆ ಮುಂದುವರಿಸಿದ್ರು. ಸೊ ಮಾಡ್ತಾ ಕೊನೆಗೆ ನಮಗೆ ಸಕ್ಸಸ್ ಸಿಕ್ತು. ಆ್ಯಂಡ್ ಇದು ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲಿ ಇದು ಫಸ್ಟ್ ಟೈಮ್ ಆಗಿದೆ. ಯಾವಾಗಲೂ 98%ಗಿಂತ ಜಾಸ್ತಿ ಕ್ಯಾಶ್ ರಿಕವರಿ ಆಗಿಲ್ಲ. ಎಷ್ಟು ರಿಕವರಿ ಆಯಿತು ಸರ್ ಕೊನೆಗೆ? 7 ಕೋಟಿ 11 ಲಕ್ಷ ಹೋಗಿತ್ತು. ಆ ಪೈಕಿ 7 ಕೋಟಿ 3 ಲಕ್ಷ ರಿಕವರಿ ಆಗಿದೆ.